ನಿಮ್ಮ ಗಾಡಿ ಮೇಲೆ ಏನಾದ್ರು ಫೈನ್ ಇತ್ತು ಅಂತಂದರೆ ಈ ಬೋರ್ಡಲ್ಲಿ ಕಾಣಿಸುತ್ತೆ ಅಂದರೆ ನಂಬ್ತೀರಾ? ನಂಬಲೇಬೇಕು ಗುರು. ನಾನು ಅಂದ್ಕೊಂಡೆ ಇದರಲ್ಲಿ ಬರೀ ಆ್ಯಡ್ಸ್ ಅಂತ, ಬಟ್ ಆ್ಯಡ್ಸ್ ಮಾತ್ರ ಅಲ್ಲ. ಟ್ರಿನಿಟಿ ಸರ್ಕಲ್ ಹತ್ರ ಹೋಗ್ಬೇಕಾದ್ರೆ ನಾನು ಸಡನ್ನಾಗಿ ಗಾಡಿ ಸೈಡಿಗೆ ಹಾಕಿದೆ, ನೋಡಿದ್ರೆ ಇಲ್ಲಿ ದೊಡ್ಡದಾಗಿ ಒಂದು ಬೋರ್ಡಲ್ಲಿ ನೀಟಾಗಿ ನಿಮ್ಮ ಗಾಡಿ ನಂಬರು ಸಮೇತ ಕ್ಯಾಪ್ಚರ್ ಮಾಡಿಬಿಟ್ಟು ನಿಮ್ಮ ಗಾಡಿ ಮೇಲೆ ಏನಾದರೂ ಫೈನ್ ಇತ್ತು ಅಂತಂದರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ಲು ಪಾಸಿಂಗ್ ಟ್ರಿನಿಟಿ ಸರ್ಕಲ್ ರೈಟ್ ನೌ ಯುವರ್ PUC ಹ್ಯಾಸ್ ಬಿನ್ ಎಕ್ಸ್ಪೈರ್ಡು ಅಂದರೆ ಇವರು ಎಮಿಷನ್ ಟೆಸ್ಟ್ ಮಾಡಿಲ್ಲ ಅಂತ. ಸೊ ಇದೇ ಥರ ನಿಮ್ಮ ಗಾಡಿ ಮೇಲೆ ಯಾವ್ಯಾವ ಥರ ಫೈನ್ ಇದೆ, ಎಷ್ಟು ಫೈನ್ ಇದೆ ಅಂತ ಅನ್ನೋದನ್ನು ಡೀಟೇಲಾಗಿ ಇಲ್ಲಿ ತೋರಿಸುತ್ತೆ ಅಂತಂದರೆ ನಮ್ಮ ಬೆಂಗಳೂರು ನೆಕ್ಸ್ಟ್ ಲೆವೆಲಿಗೆ ಬಂತು ಗುರು. ಅಷ್ಟೇ ಅಲ್ಲ ಸ್ನೇಹಿತರೆ, ಇದು ಒಂದೇ ಬೋರ್ಡ್ ಅಂತ ಅಂದ್ಕೊಂಡ್ರೆ ಇಲ್ಲಿಂದ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಇಲ್ಲಿ ಇನ್ನೊಂದು ಬೋರ್ಡ್ ಕೂಡ ಇದೆ, ಬನ್ನಿ ಅದನ್ನು ತೋರಿಸ್ತೀನಿ. 1MG ಮಾಲ್ ಪಕ್ಕದಲ್ಲೂ ಕೂಡ ನೋಡಿ ಇದೊಂದು ಸೆಕೆಂಡ್ ಬೋರ್ಡು. ಬ್ರದರ್, ಅದೇನು ಗೊತ್ತಾ ನಿಮಗೆ? ಅಲ್ಲಿ ಕಾಣಿಸ್ತಿರೋದು ಏನದು? ಗೊತ್ತಾದರೆ ಶಾಕ್ ಆಗ್ತೀರಾ. ಕರೆಕ್ಟಾಗಿ ನೋಡಿ ಏನಂತ. ಯಾವ್ದಾರ ಗಾಡಿ ಹಿಂಗೆ ಪಾಸ್ ಆಗ್ತಾ ಇದ್ರೆ ಈ ರೋಡಲ್ಲಿ ಮತ್ತೆ ಅಲ್ಲೊಂದು ಇದೆಯಲ್ಲ ಸ್ಟ್ರೈಟು, ಈ ಥರ ಎರಡು ಕಡೆ ಹಾಕಿಟ್ಟಿದ್ದಾರೆ. ಹಾಂ, ಏನು ಹೇಳಿ ನಂಬರು? ಪಾಸಿಂಗ್ ಟ್ರಿನಿಟಿ ಸರ್ಕಲ್ ರೈಟ್ ನೋ ಹ್ಯಾಸ್ ನೋ ಚಲನ್. ಅರ್ಥ ಆಯ್ತಾ? ಟ್ರ್ಯಾಕ್ ಮಾಡಿಬಿಟ್ಟು ತೋರಿಸ್ತಾರಲ್ಲಿ ನಿಮ್ಮ ಗಾಡಿಯಲ್ಲಿ ಚಲನ್ ಇದೆಯೋ ಇಲ್ಲೋ ಅಂತ. ಪ್ರತಿ ಸೆಕೆಂಡಿಗೆ ಒಂದೊಂದು ಗಾಡಿ ತೋರಿಸ್ತಾ ಇದೆ. ಇಲ್ಲ ಚಲನ್ ಬೀಳೋದಲ್ಲ, ನೋ ಚಲನ್. ಚಲನ್ ಇತ್ತು ಅಂತಂದರೆ PUC ಎಕ್ಸ್ಪೈರ್ ಆಗಿದೆ, ಇಷ್ಟು ಚಲನ್ ಇದೆ ಅಂತ ತೋರಿಸತ್ತದು. ಹಿಂಗಾದ್ರೆ ಹೆಂಗೆ ಅಂದರೆ ಯಾರು ಹಿಡಿಯಲ್ಲ ಅಣ್ಣ, ಯಾರು ಹಿಡಿಯೋದಲ್ಲ, ಬಟ್ ನಿಮಗೆ ತೋರಿಸುತ್ತೆ ನಿಮ್ಮ ಗಾಡೀಲಿ ಇಷ್ಟು ಚಲನ್ ಇದೆ ಅಂತ ಅಂದ್ಬಿಟ್ಟು ಅಂತ. ನೀವೇನಂತೀರಾ, ಇದು ಒಳ್ಳೇದಾ ಅಥವಾ ಕೆಟ್ಟದಾ? ಹೆಂಗೆ? ಒಳ್ಳೇದು ತಾನೆ. ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಚೆಕ್ ಮಾಡೋದಕ್ಕೆ. ಹಾಂ, ಕರೆಕ್ಟು. ಅದು ಡೇಟನ್ನು ಬರುತ್ತೆ ಸರ್, ಈ ಗಾಡಿ ಇಷ್ಟೊತ್ತಿಗೆ ಇಲ್ಲಿ ಪಾಸ್ ಆಯಿತು ಅಂತಲೂ ಬರುತ್ತೆ. ರಾಬ್ರಿ ಹಾಂ ಕರೆಕ್ಟ್, 100% ವರ್ತ್ ಇದು. ಸಿಟಿ ಪೊಲೀಸು ಕ್ಯಾಶ್ ಫ್ರೀ ಇಂಡಿಯಾ ಮತ್ತು ಕಾರ್ಸ್ 24 ಅನ್ನೋರು ಸ್ಟಾರ್ಟ್ ಮಾಡಿರೋದು. ಓಕೆ ಸರ್, ಬಾಯ್.